ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗವೇ ಅಂತ ಎಸ್ಪಿಪಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೈಲಿನ ಆಡಳಿತಕ್ಕೆ ಅನುಕೂಲವಾಗುವಂತೆ ಖೈದಿಗೆ ಯಾವ ರೀತಿ ಸೆಲ್ಗಳನ್ನ ಕೊಡಬೇಕೋ ಅದನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಆರೋಪಿ ದರ್ಶನ್ ವಿಚಾರಣಾ ದಿನ ಖೈದಿ ಈಗ, ಹಾಗಾಗಿ ಆ ಸೆಲ್ನಲ್ಲಿ ಅವ್ರಿಗೆ ಕೊಟ್ಟಿದ್ದೇವೆ. ಜೈಲಿನಲ್ಲಿ ಎಲ್ಲಿ ಬೇಕಾದರೂ ಅವ್ರನ್ನ ಇಡಬಹುದು. ಜೈಲು ಅಧೀಕ್ಷಕರ ಪರ ಎಸ್ಪಿಪಿ ವಾದವನ್ನ ಮಂಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗ. ಇಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದೀರಿ ಅಂತ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಿ? ಕ್ವಾರಂಟೈನ್ ಕೂಡ ಜೈಲಿನ ಒಂದು ಭಾಗವೇ ಆಗಿದೆ. ಹಾಗಾಗಿ ಆರೋಪಿ ದರ್ಶನನ ಯಾವ ಸೆಲ್ನಲ್ಲಿ ಬೇಕಾದ್ರೂ ಕೂಡ ಇಡಬಹುದು. ನಾವೀಗ ಅವ್ರಿಗೆ ಕ್ವಾರಂಟೈನ್ ಸೆಲ್ಲನ್ನು ಕೊಟ್ಟಿದ್ದೀವಿ ಅಷ್ಟೇ, ಅದು ಕೂಡ ಜೈಲಿನ ಒಂದು ಭಾಗವಲ್ಲದೆ ಮತ್ತೇನು ಅಂತ ಹೇಳಿದ್ದಾರೆ. ಇನ್ನು ಉಗ್ರಗಾಮಿಗಳನ್ನ ಇಡುವಂತಹ ಸ್ಥಳದಲ್ಲಿ ಇಟ್ಟಿದ್ದಾರೆ ಅಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದು ಸುನಿಲ್. ಸೊ ಅದು ಕೂಡ ಅಂದ್ರೆ ಆ ಸೆಲ್ ಏನಿದೆ ಆ ಸೆಲ್ ಕೂಡ ಜೈಲಿನ ಒಂದು ಭಾಗ ಆಗಿದೆ. ಎಲ್ಲಿ ಬೇಕಾದರೂ ನಟ ದರ್ಶನರನ್ನ ಇಡಬಹುದು. ಅವರು ಆರೋಪಿಯಾಗಿದ್ದಾರೆ, ಹಾಗಾಗಿ ಯಾವ ಸೆಲ್ನಲ್ಲಿ ಬೇಕಾದ್ರೂ ಕೂಡ ಇಡಬಹುದು. ಕ್ವಾರಂಟೈನ್ ಸೆಲ್ ಇಟ್ಟಿರೋದು ಅದೇನು ವಿಶೇಷತೆ ಏನು ಪಡ್ಕೊಂಡಿಲ್ಲ. ಸಾಮಾನ್ಯ ಖೈದಿಗೆ ಯಾವ ರೀತಿ ಸೆಲ್ಗಳನ್ನು ನೀಡಲಾಗುತ್ತೋ ಅದೇ ರೀತಿಯಲ್ಲಿ ಕೊಡಲಾಗಿದೆ ಎನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಅದರಲ್ಲೇನೋ ಕ್ವಾರಂಟೈನ್ ಸೆಲ್ ಅಂತ ಉಲ್ಲೇಖ ಇದೆ ಎನ್ನುವುದೇ ಆದರೆ ನಾನು ಅರ್ಜಿಯನ್ನೇ ವಾಪಸ್ ಪಡ್ಕೊಳ್ತೇನೆ ಅಂತ ಈ ಸಂದರ್ಭದಲ್ಲಿ ಸುನಿಲ್ ಕೂಡ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಎರಡೂ ಕಡೆಗಳಲ್ಲೂ ವಾದ ಪ್ರತಿವಾದಗಳು ಕಾವೇರ್ತಾ ಇದೆ. ಒಂದು ಕಡೆ ಸುನಿಲ್ ದರ್ಶನ್ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾ ಇದ್ದು ಜೈಲು ಅಧೀಕ್ಷಕರಿಂದ ಆಗಿರುವಂತಹ ನಿರ್ಲಕ್ಷ್ಯಗಳು, ಇನ್ನು ಸಾಮಾನ್ಯ ಖೈದಿಗೆ ಕೊಡಬಹುದಾದಂಥ ಸೌಲಭ್ಯ, ಕನಿಷ್ಠ ಸೌಲಭ್ಯಗಳನ್ನು ಕೂಡ ದರ್ಶನ್ಗೆ ಕೊಡದೇ ಇರುವಂತಹ ನಿಟ್ಟಿನಲ್ಲಿ ಅವರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ದರ್ಶನ್ಗೆ ಬೇರೆ ರೀತಿಯಲ್ಲೇ ಇಲ್ಲಿ ಟ್ರೀಟ್ಮೆಂಟನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಅವರಿಗೆ ಕೊಡಬಹುದಾದಂಥ ಸೌಲಭ್ಯಗಳಿಂದ ಹಿಂದೆ ಸರಿಯಲಾಗ್ತಾ ಇದೆ. ಬೇಸಿಕ್ ನೀಡ್ಸ್ ಕೂಡ ಕೊಡ್ತಾ ಇಲ್ಲ. ಆರೋಗ್ಯ ಕ್ಷೀಣಿಸ್ತಾ ಇದೆ, ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಮನವಿ ಮಾಡಿಕೊಂಡ್ರು ಕೂಡ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಬೇಕಾಗಿಯೇ ಇಂಟೆನ್ಷನಲಿ ಇಲ್ಲಿ ಈ ರೀತಿ ಮಾಡಲಾಗ್ತಾ ಇದೆ ಎನ್ನುವಂಥ ಆರೋಪಗಳನ್ನು ಕೂಡ ಸುನಿಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಬೇಸಿಕ್ ನೀಡ್ಸನ್ನ ಈ ಹಿಂದಿಯೇ ಅರ್ಜಿ ಮೂಲಕವಾಗಿ ಬಗೆಹರಿಸಿಕೊಳ್ಬೇಕು ಅಂತಾನೆ ಅವರು ಅರ್ಜಿಯನ್ನು ಹಾಕಿ ಇದಕ್ಕೆ ಬೇಡಿಕೆಗಳನ್ನು ಇಟ್ಟಿದ್ರು, ಅದು ಕೂಡ ಆಗ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಕರ್ನಾಟಕದ ಜೈಲು ನಿಯಮದಲ್ಲಿ 2 ಮಾರ್ಗ ಇದೆ, ವಿಶೇಷ ಹಾಗೆ ಸಾಮಾನ್ಯ ಅನ್ನುವಂಥ 2 ವರ್ಗ ಇದೆ. ಜೈಲು ಅಧಿಕಾರಿಗಳ ಪರ ಎಸ್ಪಿಪಿ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕರ್ನಾಟಕ ಜೈಲು ನಿಯಮದಲ್ಲಿ 2 ನಿಯಮಗಳಿದೆ, 2 ವರ್ಗಗಳಿರುತ್ತೆ. ಅದರಲ್ಲಿ ಸಾಮಾನ್ಯರಿಗೆ ಹಾಗೆ ವಿಶೇಷ ಅನ್ನುವಂಥ 2 ವರ್ಗ ಇದೆ. ಆ ವರ್ಗದಲ್ಲಿ ಕೊಡಬಹುದಾದಂಥ ಸವಲತ್ತುಗಳನ್ನು ನಾವು ಕೊಡಲಾಗ್ತಾ ಇದೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಪರವಾಗಿ ಇಲ್ಲಿ ಎಸ್ಪಿಪಿ ವಾದವನ್ನ ಮಂಡನೆ ಮಾಡ್ತಾ ಇರುವಂಥದ್ದು. ಇಲ್ಲಿ ಅಧೀಕ್ಷಕರಿಂದ ಅಲ್ಲಿ ಜೈಲು ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಆಗಿದೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬಂದಂತಹ ಬೆನ್ನಲ್ಲೇ ಅವರಿಂದ ಸಂಪೂರ್ಣ ಮಾಹಿತಿನ ಕೂಡ ಎಸ್ಪಿಪಿ ಕಲೆ ಹಾಕಿದ್ದಾರೆ. ಇನ್ನು ಡಾಕ್ಯುಮೆಂಟ್ ಸಮೇತವಾಗಿ ಈಗ ಕೋರ್ಟ್ಗೆ ಕೂಡ ಸಬ್ಮಿಟ್ ಅನ್ನು ಮಾಡಿರುವಂಥದ್ದು. ಒಬ್ಬ ಕೈದಿ ಒಳಭಾಗದಲ್ಲಿ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿಂದ ಇಲ್ಲಿವರೆಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ, ಅವರಿಗೆ ಕೊಟ್ಟಿರಬಹುದಾದಂಥ ಸೌಲಭ್ಯಗಳು, ಹಾಗೆ ಕೋರ್ಟ್ ಸೂಚನೆ ಬಂದ ನಂತರದಲ್ಲಿ ಏನೆಲ್ಲ ಸವಲತ್ತುಗಳನ್ನು ಕೊಡಲಾಗಿದೆ, ಇಲ್ಲಿ ಯಾವುದೇ ರೀತಿ ನಿರ್ಲಕ್ಷ್ಯ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಡಾಕ್ಯುಮೆಂಟ್ಸ್ ಅನ್ನ ಕೊಡಲಾಗಿದೆ. ಯಾಕಂದ್ರೆ ಇಲ್ಲಿ ಜಡ್ಜ್ ಕೂಡ ಹೇಳಿದ್ರು ಅವರೇ ಇಲ್ಲಿ ಕೋರ್ಟ್ಗೆ ಹಾಜರಾಗಬೇಕು, ಇದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅನ್ನ ಮಾಹಿತಿಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿದ್ರಿಂದಾಗಿ ಸುರೇಶ್ ಅವರು ಕೂಡ ಈಗ ಆ ಸಂದರ್ಭದಲ್ಲಿ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಕೊಡಲಾಗಿದೆ. ಎಸ್ಪಿಪಿ ಕೂಡ ಈಗ ಅಧೀಕ್ಷಕರ ಪರವಾಗಿ ಜೈಲಧಿಕಾರಿಗಳು ಯಾವುದೇ ರೀತಿ ನಿರ್ಲಕ್ಷ್ಯಗಳನ್ನು ಮಾಡಲಿಲ್ಲ, ಇನ್ನು ಕಾನೂನಿನ ಪರಿಧಿಯಲ್ಲಿ ಏನೆಲ್ಲ ಕೊಡಬಹುದು ಆ ಸವಲತ್ತುಗಳನ್ನು ನಮ್ಮಿಂದ ಕೊಡಲಾಗಿದೆ, ಆದರೂ ಕೂಡ ಸುಖಾಸುಮ್ಮನೆ ಇಲ್ಲಿ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ, ಸುಖಾಸುಮ್ಮನೆ ಇಲ್ಲಿ ಅರ್ಜಿಗಳನ್ನು ಮಾಡ್ತಿದ್ದಾರೆ, ಸುಖಾಸುಮ್ಮನೆ ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಂತರ ಅಪರಾಧಿಗಳಿಗೆ ಮಾತ್ರ ಈ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕೈದಿಗಳಿಗಿರುವಂತಹ ಭದ್ರತಾ ರಿಸ್ಕ್ಗಳನ್ನ ಗಮನಿಸಿ ಇಲ್ಲಿ ಸೆಲ್ಲನ್ನು ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ. ಅಪರಾಧಿಗಳಿಗೆ ಮಾತ್ರ ABC ಎನ್ನುವಂತಹ ವರ್ಗೀಕರಣ ಮಾಡಲಾಗಿದೆ. ಸಾಮಾನ್ಯ ಹಾಗೆ 2 ವರ್ಗಗಳನ್ನು ಮಾಡಿದ್ದಾರೆ. ಸೆಲೆಬ್ರಿಟಿ ಎನ್ನುವಂಥ ನಿಟ್ಟಿನಲ್ಲಿ 2 ವರ್ಗಗಳನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಅದನ್ನು ಗಮನಿಸಿಕೊಂಡು ಅಲ್ಲೇನಾದ್ರು ರಿಸ್ಕ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ABC ಎನ್ನುವಂಥ 3 ವರ್ಗಗಳನ್ನು ಮಾಡಲಾಗಿರುತ್ತೆ. ಆ ಪರಿಧಿಯಲ್ಲಿ ಎ ಸೆಲ್ಗೆ ಹಾಕಬೇಕಾ ಅಥವಾ ಬಿ ಸೆಲ್ಗೆ ಹಾಕಬೇಕಾ ಅಥವಾ ಸಿ ಸೆಲ್ಗೆ ಹಾಕಬೇಕಾ ಅಂತ ನೋಡಿಕೊಂಡು ಅವರಿಗೆ ಕೊಡಲಾಗಿದೆ ಸೆಲ್ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಜೈಲಧಿಕಾರಿಗಳ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡನೆ ಮಾಡ್ತಿರುವಂಥದ್ದು. ಕೈದಿಗಳಿಗಿರುವಂತಹ ಭದ್ರತಾ ರಿಸ್ಕ್ಗಳನ್ನು ಗಮನಿಸಿಯೇ ಇಲ್ಲಿ ಸೆಲ್ಗಳನ್ನು ನೀಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ABC ಎನ್ನುವಂಥ 3 ವರ್ಗಗಳನ್ನು ಮಾಡಲಾಗಿರುತ್ತೆ. ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ, ಒಬ್ಬ ಸೆಲೆಬ್ರಿಟಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇಲ್ಲಿ ಜೈಲಿನಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಏನೆಲ್ಲ ತೊಂದರೆಗಳಾಗಬಹುದು, ಅವಘಡಗಳು
ಘಟನೆಗಳಾಗಬಹುದು ಅಥವಾ ಬೇರೆ ಸೆಲ್ನಿಂದ ಬಂದಂತಹ ವ್ಯಕ್ತಿಗಳು ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ಹೊಡೆದಾಟಗಳಾಗುವಂತಹ ಸಂದರ್ಭಗಳಿರ್ಬೋದು ಅಥವಾ ಮಾತು ಬೆಳೆಯುವಂತಹ ಸಂದರ್ಭಗಳಾಗಿರ್ಬೋದು. ಇದನ್ನೆಲ್ಲ ಗಮನಿಸಿ, ಅಂದರೆ ಅವರ ಭದ್ರತೆಯನ್ನು ಗಮನಿಸಿಕೊಂಡೇ ಇಲ್ಲಿ ಸೆಲ್ಗಳನ್ನು ನಾವು ವಿಂಗಡಣೆ ಮಾಡಿರ್ತೀವಿ. ಈ ಕ್ವಾರಂಟೈನ್ ಸೆಲ್ ಅನ್ನೋದು ಇಲ್ಲಿನ ವಿಶೇಷತೆಯನ್ನು ಪಡ್ಕೊಂಡಿಲ್ಲ, ಅದು ಜೈಲಿನ ಒಂದು ಭಾಗವೇ ಆಗಿದೆ. ಹಾಗಾಗಿ ಇಲ್ಲಿ ಅವರಿಗೆ ಕ್ವಾರಂಟೈನ್ ಸೆಲ್ ನೀಡಿರೋದು ಕೂಡ ಜೈಲಿನ ಪರಿಧಿ ಒಳಭಾಗದಲ್ಲೇ ಇಟ್ಕೊಂಡ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಏನೆಲ್ಲ ಗಮನಿಸಿ ಇಲ್ಲಿ ಕೊಡಲಾಗಿದೆ ಎನ್ನುವಂಥ ವಾದವನ್ನು ಕೂಡ ಮಂಡನೆ ಆಗ್ತಾ ಇದೆ.